ಮುಕ್ಕಾಲು ಭಾಗ ಮಂಪರಿನಲ್ಲಿ ಮಲಗೆ ಬಿಟ್ಟಿದ್ದ ಕನ್ನಡ ಚಿತ್ರರಂಗಕ್ಕೆ ಬಹಳ ಮಾಧುರ್ಯವಾದಂತ ತುಂಬಾ ವಿಶಿಷ್ಟವಾದಂತ ಇಬ್ಬನಿ ತಬ್ಬಿದ ಇಳೆಯಲಿ ಅಂತ ಪಿಕ್ಚರ್ ಬಂದಿದೆ. ಕನ್ನಡಿಗರು ನೋಡಲೇಬೇಕಾದ ಪಿಕ್ಚರ್ ಇದು. ನನಗೆ ಚಿತ್ರದ ವಸ್ತು ಬಹಳ ಇಷ್ಟ ಆಯಿತು ಮತ್ತು ಅದನ್ನ ವಿವರಿಸೋ ರೀತಿ ಮತ್ತು ಇಡೀ ವ್ಯಾಕರಣವನ್ನ ಕನ್ನಡ ಚಿತ್ರರಂಗಕ್ಕೆ ಬೇಕಾದಂತಹ ಒಂದು ಅಪರೂಪದ ವ್ಯಾಕರಣವನ್ನು ಇವರು ಸೃಷ್ಟಿ ಮಾಡಿಕೊಂಡಿದ್ದಾರೆ ನಿರ್ದೇಶಕರು. ಚಿತ್ರದ ಪ್ರತಿಯೊಂದು ಕ್ಷಣ ಕೂಡ ಒಂದು ಕಾವ್ಯಾತ್ಮಕತೆ ಇದೆ. ಅದೊಂದು ಸುಂದರವಾದ ದೃಶ್ಯ ಕಾವ್ಯಕ್ಕೆ ಛಾಯಾಗ್ರಹಣ ತುಂಬಾ ನೆರವಾಗಿದೆ. ಅಭಿನಯ ಅಂತೂ ಪೈಪೋಟಿಗೆ ಬಿದ್ದವರಂತೆ ನಟಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಬಹಳ ಒಂದು ದೊಡ್ಡ ಭವಿಷ್ಯವನ್ನ ಹೇಳಬಲ್ಲಂತಹ ಅನೇಕ ನಟ ನಟಿಗಳು ಇದ್ರ ಮೂಲಕ ಅನಾವರಣಗೊಂಡಿದ್ದಾರೆ. ವಿಹಾನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಾಯಕ ನಟನಾಗಿ. ಅಂಕಿತಾ ಅಮರ್ ಪ್ರತಿ ಕ್ಷಣ ಚಿತ್ರದಲ್ಲಿ ಜೀವಿಸಿರೋ ರೀತಿನ ಅದ್ಭುತವಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಅತ್ಯದ್ಭುತವಾದ ನಟಿ ನಿಮಗೆ ದೊರಕಬಹುದು ಅಂತ ಆಶಾ ಸೂಚನೆ ಕೊಡಬಹುದು ಅಂತಾದ್ರೆ ದಯವಿಟ್ಟು ಅಂಕಿತಾ ಅಮರ್ ನೀವು ಗಮನಿಸಲೇಬೇಕು. ವಿಹಾನ್ಗೆ ಕಡೆಯ ಕ್ಷಣ ಈ ಸುದ್ದಿ ಗೊತ್ತಾದ ತಕ್ಷಣ ಒಂದು ಶಾಕ್ ಆಗುತ್ತಲ್ಲ, ಅದರ ಒಂದು ಮಾಡೋ ರೀತಿ ಆಕ್ಟಿಂಗು ತುಂಬಾ ಸೊಗಸಾಗಿದೆ. ಆಮೇಲೆ ಚಿತ್ರದ ಇನ್ನೊಬ್ಬ ನಾಯಕಿ ರಾಧೆ ಪಾತ್ರ ಮಾಡೋಳು ಎಷ್ಟು ಚೆನ್ನಾಗಿ ಮಾಡಿದಳು ಆಕೆ ಅಂತಂದ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಚಿತ್ರರಂಗನ ಅಭಿನಯವನ್ನ ಅಧ್ಯಯನ ಮಾಡಕ್ ಬರ್ತಾರಂತ ಎಲ್ಲ ಹುಡುಗ ಹುಡುಗಿರು ಮತ್ತು ಪ್ರತಿಯೊಬ್ಬರು ಗಮನಿಸಲೇಬೇಕಾದಂತಹ ಆಕ್ಟಿಂಗ್ ನ ಆ ಹುಡುಗಿ ಮಾಡಿದಾಳೆ. ಈ ಚಿತ್ರ ನೋಡೋದ್ರ ಮೂಲಕ, ಇದನ್ನು ಬೆಂಬಲಿಸೋದ್ರ ಮೂಲಕ, ಇದು ಹೆಚ್ಚು ಯಶಸ್ವಿ ಆಗೋದ್ರ ಮೂಲಕ ಇಡೀ ತಂಡವನ್ನ ಮತ್ತಷ್ಟು ಪ್ರೋತ್ಸಾಹಿಸಿದಂಗಾಗುತ್ತೆ. ದಯವಿಟ್ಟು ಮರೀದೆ ನೋಡಿ ಇಬ್ಬನಿ ತಬ್ಬಿದ ಇಡಿಯಲ್ಲಿ. ತುಂಬಾ ಸೊಗಸಾದ ಮಾಧುರ್ಯಪೂರ್ಣವಾದಂತಹ ಕಲಾಪೂರ್ಣವಾದಂತಹ ನಿಮಗೆಲ್ಲ ಇಷ್ಟ ಆಗುವಂತ ಚಿತ್ರ. ನಮಸ್ಕಾರ.